ಇದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇದು ನಮ್ಮ ರೈತರ ಸಂಕಟವನ್ನು ಹಂಚಿಕೊಳ್ಳುವಂಥ ಸಭೆ. ರೈತರ ನೋವನ್ನು ಹಂಚಿಕೊಳ್ಳುವಂಥ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದಿರಿ. ಆಯೋಜನೆ ಮಾಡಿರ್ತಕ್ಕಂಥ ಈ ಗ್ರಾಮದ ಸುಪುತ್ರರು, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ರಾಮಕೃಷ್ಣಪ್ಪನವ್ರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರೇ ನನಗೆ ಬಂದು ಹೇಳಿದರು, ಈ ತಾಲೂಕಿನಲ್ಲಿ ಕಟ್ಟ ಕಳೆಯ ಗ್ರಾಮ ಇದು, ಇದಾದಮೇಲೆ ದೊಡ್ಡಬಳ್ಳಾಪುರ ಬರುತ್ತೆ ಸರ್, ಇಲ್ಲಿ ಯಾರೂ ಬಂದಿಲ್ಲ. ಇವತ್ತು ಅನ್ಯಾಯವಾಗಿ ಫಲವತ್ತಾಗಿರ್ತಕ್ಕಂಥ ಭೂಮಿಗಳು, ರೈತರು ಬಾಳೆಯನ್ನು, ತೆಂಗನ್ನು, ಅಡಿಕೆಯನ್ನು, ತರಕಾರಿಗಳನ್ನು ಬೆಳೀತಾ ಇರತಕ್ಕಂಥ ಫಲವತ್ತಾದಂಥ ಭೂಮಿಯಲ್ಲಿ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ನೋಟಿಸನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸುಮಾರು 500 ಎಕರೆಗಳನ್ನು ಇಲ್ಲಿ ಅವರು ಭೂಸ್ವಾಧೀನ ಮಾಡಬೇಕು, ರೈತರ ಫಲವತ್ತಾಗಿರುವಂಥ ಭೂಮಿ ಅಂತ ಆಲೋಚನೆಯಲ್ಲಿದ್ದಾರೆ. ಈ ಒಂದು ಕ್ಷಣದಲ್ಲೇನೆ ಇದನ್ನು ನಿಲ್ಲಿಸಬೇಕು, ಇಲ್ಲ ಅಂದರೆ ರೈತಾಪಿ ಜನ ಸಂಕಷ್ಟಕ್ಕೆ ಸಿಲುಕದ ಮಾತ್ರ ಅಲ್ಲ, ಅವ್ರು ನಿಜವಾಗಿಯೂ ಕೂಡ ಅವರಿಗೆ ಇವತ್ತು ಈ ಒಂದು ಆದೇಶ ಆದರೆ ಅವರಿಗೆ ಮರಣದಂಡನೆ ಅಂತಹ ಒಂದು ಶಿಕ್ಷೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ನಾನೊಬ್ಬ ರೈತನ ಮಗನಾಗಿ ನನಗೆ ರೈತರ ಸಂಕಷ್ಟ ಅರ್ಥ ಆಗ್ತದೆ. ನಾನು ಒಪ್ತೀನಿ, ಕೃಷಿ ಹಾಗೂ ಕೈಗಾರಿಕೆ ಎರಡೂ ಕೂಡ ಈ ದೇಶದ ಅಭಿವೃದ್ಧಿಯ ಬೆನ್ನೆಲುಬು. ಕೃಷಿಯೂ ಪ್ರಗತಿ ಆಗಬೇಕು, ಕೃಷಿಯಲ್ಲಿ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕು, ಕೈಗಾರಿಕೆಗೆ ಕೂಡ ವಿಶೇಷ ಸ್ಥಾನಮಾನ ಸಿಗಬೇಕು. ಇವೆರಡೂ ಕೂಡ ಪರಸ್ಪರ ಹೊಂದಾಣಿಕೆ ಜೊತೆಯಾಗಿನೇ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ಸಮಾಜ, ಈ ದೇಶ ಉದ್ಧಾರ ಆಗ್ತದೆ. ಕೈಗಾರಿಕೆ ಕೃಷಿಗೆ ಸಹಕಾರಿಯಾಗಬೇಕು, ಕೈಗಾರಿಕೆಗಳ ಸ್ಥಾಪನೆ ರೈತರಿಗೆ ಉಪಯೋಗ ಆಗಬೇಕು. ಉದಾಹರಣೆಗೆ ನೀವು ಟೊಮೆಟೊ ಬೆಳಿತೀರಿ, ಆ ಟೊಮೆಟೊ ಬೆಳೆದಿರ್ತಕ್ಕಂಥ ಟೊಮೆಟೊವನ್ನು ಒಂದು ಪ್ರೊಸೆಸಿಂಗ್ ಯೂನಿಟ್ ಆಗಿ ಟೊಮೆಟೊ ಕ್ಯಾಚಪ್ಪು ಅಥವಾ ಬೇರೆ ಪದಾರ್ಥಗಳನ್ನು ಮಾಡುವಂಥ ಕೈಗಾರಿಕೆ ಅಲ್ಲಿ ಸ್ಥಾಪನೆ ಆಗಬೇಕು. ಒಂದಕ್ಕೊಂದು ಪೂರಕವಾಗಿರಬೇಕು, ಆಗ ಕೈಗಾರಿಕೆ ಕೃಷಿಗೆ ಸಹಕಾರಿ ಆಗ್ತದೆ. ಇಲ್ಲ ಅಂದರೆ ಇವತ್ತು ಇವ್ರು ಮಾಡ್ತಾ ಇರುವಂಥ ಯದ್ವಾ ತದ್ವಾ ಕೈಗಾರಿಕೆ ಇಲಾಖೆ ಅಂತೂ ಅವರು ತೆಗೆದುಕೊಳ್ತಾ ಇರತಕ್ಕಂಥ ನಿಲುವುಗಳು, ಅವರು ಅವೈಜ್ಞಾನಿಕವಾಗಿ ಭೂಸ್ವಾಧೀನ ಪ್ರಕ್ರಿಯೆ ಏನು ಮಾಡ್ತಾ ಇದ್ದಾರೆ, ಇದರಿಂದ ಲಕ್ಷಾಂತರ ರೈತರು, ಸಾವಿರಾರು ರೈತರು ಈ ರಾಜ್ಯದಲ್ಲಿ ಬೀದಿ ಪಾಲಾಗುವಂತಹ ಸಂದಿಗ್ಧ ಸ್ಥಿತಿ ಈ ರಾಜ್ಯದಲ್ಲಿ ಉದ್ಭವ ಆಗಿದೆ. ಬಹಳ ನೋವಿನಿಂದ ಹೇಳ್ತೇನೆ, ನಾನಿಲ್ಲಿ ಬರಕ್ಕೆ ಮುಂಚೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದೇನೆ, ಅಧಿಕಾರಿಗಳ ಜೊತೆ ಅಧ್ಯಯನ ಮಾಡಿ ಬಂದಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಷ್ಟು ಭೂಮಿಯನ್ನ ಇವರು ಭೂಸ್ವಾಧೀನ ಮಾಡಿದ್ದಾರೆ ಅಂದರೆ, ಇನ್ನೂ 2 ಲಕ್ಷ ಎಕರೆ ಜಮೀನು ರೈತರದು ಭೂಸ್ವಾಧೀನ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಲ್ಲ. 16 ವರ್ಷಗಳಿಂದ ಇವತ್ತು ನಡೆದಿದೆ ಇದು ಭೂಸ್ವಾಧೀನ ಪ್ರಕ್ರಿಯೆ. ಏನು ಮೂಲತಃ ಅವರು ಪ್ರಾರಂಭದ ಹಂತದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಚಾಲ್ತಿ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ, ಅಂತಿಮ ಆದೇಶ ಆಗುವಷ್ಟೊತ್ತಿಗೆ ಮೊದಲು 5,000 ಎಕರೆ ಮಾಡಿದರೆ ಕೊನೆಗೆ 2,000 ಮಾತ್ರ ಅಕ್ವೈರ್ ಮಾಡ್ಕೊಳ್ತಾರೆ. ಆ 3,000 ಎಕರೆ ಯಾರು ಪ್ರಭಾವಿಗಳಿರ್ತಾರೆ, ಯಾರು ಶ್ರೀಮಂತರಿರ್ತಾರೆ, ಯಾರಿಗೆ ದಂಧೆ ಮಾಡುವಂಥ ಅಭ್ಯಾಸ ಇದೆ, ಇದು ಒಂದು ಮಹಾ ಸಂಚಿನಿಂದ ಕೂಡಿದೆ. ಇದನ್ನು ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇದರ ಧ್ವನಿಯನ್ನು ಎತ್ತುವಂಥ ಅವಶ್ಯಕತೆ ಆಗಿದೆ. ಈಗ
ನನಗೆ ಕೆಲವು ನಮ್ಮ ನಾಯಕರು ಹೇಳ್ತಾ ಇದ್ರು ಇಲ್ಲಿ, ಏನು ಹೊಲಕ್ಕೆ ರಕ್ಷಣೆ ಕೊಡುವಂತ ಬೇಲಿನೇ ಎದ್ದು ಬೆಳೆಯನ್ನು ತಿನ್ನುವಂತ ಒಂದು ಪ್ರಕ್ರಿಯೆ ಈ ಕೈಗಾರಿಕಾ ಇಲಾಖೆಯಲ್ಲಿ ಬಂದಿದೆ. ಯಾವ ಕೈಗಾರಿಕೆ ಅಧಿಕಾರಿಗಳು, ಭೂಸ್ವಾಧೀನ ಮಾಡುವಂತ ಅಧಿಕಾರಿಗಳು ಈ ಭಾಗದಲ್ಲಿ 70 ಎಕರೆ 80 ಎಕರೆ ಬೇನಾಮಿ ಅಕೌಂಟ್ಸ್ ಅಲ್ಲಿ ಮಾಡಿದ್ದಾರೆ. ಇದನ್ನ ನಾವು ನೋಡಿ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ರೈತರು ತಲಾಂತರಗಳಿಂದ ಉಳಿಸ್ಕೊಂಡು ಬಂದಿರುವಂಥದ್ದು, ಕಷ್ಟಪಟ್ಟು ಜಮೀನನ್ನ ಉತ್ತಿ ಬೆಳೆದು ಆ ಬೇಸಾಯ ಹಾಕಿ ಆ ಭೂತಾಯಿಯ ಸೇವೆಯನ್ನು ಮಾಡಿರ್ತಕ್ಕಂಥ ರೈತರಿಗೆ ಲಕ್ಷಗಳು ಕೆಲವು ವಾರಗಳು, ಕೆಲವು ತಿಂಗಳು ಮಧ್ಯವರ್ತಿಗಳು ಬರುವಂಥದ್ದು, ಅಧಿಕಾರಿಗಳು, ದೊಡ್ಡ ದೊಡ್ಡ ಪ್ರಭಾವಿ ನಾಯಕರುಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಇವರ ಶೋಷಣೆಯನ್ನು, ರೈತರ ಶೋಷಣೆಯನ್ನು ಮಾಡಿ ಇವತ್ತು ಹಣ ಗಳಿಸಲಿಕ್ಕೆ ರೈತರ ಜೀವನವನ್ನು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಕೂಡ ಈ ರಾಜ್ಯದಲ್ಲಿ ಯಾವುದಾದ್ರೂ ತನಿಖೆ ಮಾಡಬೇಕು ಅಂತ ಇದ್ರೆ ಮೊದಲನೇ ತನಿಖೆ ಕೈಗಾರಿಕಾ ಇಲಾಖೆಯಲ್ಲಿ ಆಗಬೇಕು. ಇದು ದೊಡ್ಡ ಷಡ್ಯಂತ್ರ. ಇದಕ್ಕಿನ್ನ ದೊಡ್ಡ ಹಗರಣ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಕೋಟಿ ರೂಪಾಯಿಗಳ ಹಗರಣಗಳಾಗಿದೆ ಈ ಇಲಾಖೆಯಲ್ಲಿ. ನಾನು ಯಾರು ಒಬ್ಬರ ಮೇಲೆ ಆರೋಪ ಮಾಡಲಿಕ್ಕೆ ತಯಾರಿಲ್ಲ. ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈ ಒಂದು ಅಭ್ಯಾಸ. ದೊಡ್ಡ ದೊಡ್ಡ ಪ್ರಭಾವಿ ನಾಯಕರುಗಳು ಮೊದಲೇ ತಿಳ್ಕೊಳ್ತಾರೆ ಎಲ್ಲಿ ಭೂಸ್ವಾಧೀನ ಆಗ್ತದೆ ಅಂತ. ಅದನ್ನು ಬಿಟ್ಟು ನಮ್ಮ ರೈತರ ಹತ್ರ 100 ಎಕರೆ ಜಮೀನುಗಳನ್ನು ತಗೊಳ್ತಾರೆ. ಪ್ರಾರಂಭಿಕವಾಗಿರ್ತಕ್ಕಂಥ ಭೂಸ್ವಾಧೀನ ಆಗಿರ್ತಕ್ಕಂಥ ಜಮೀನುಗಳನ್ನ ಕಡಿಮೆ ಹಣದಲ್ಲಿ ಅವರು ಖರೀದಿ ಮಾಡಿ ಮತ್ತೆ ಆ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನ ಗಳಿಸ್ತಾರೆ. ಇದಕ್ಕಿನ್ನ ರೈತರಿಗೆ ಅನ್ಯಾಯ ಮಾಡಬೇಕಾ? ಇದಕ್ಕೇನ ರೈತರು ನಿಮಗೆಲ್ಲ ಕೂಡ ಮತ ಕೊಟ್ಟು ಸರ್ಕಾರಗಳನ್ನು ತರೋದು? ನಾನು ಯಾವೊಂದು ಸರ್ಕಾರ, ಯಾವೊಬ್ಬ ನಾಯಕರ ಮೇಲೆ ನಾನು ಆಪಾದನೆ ಮಾಡ್ತಾ ಇಲ್ಲ. ಆದರೆ ಅನೇಕ ವರ್ಷಗಳಿಂದ ನಾನು ನೋಡಿದ್ದೇನೆ ಕೈಗಾರಿಕಾ ಇಲಾಖೆಯಲ್ಲಿ ಇದು ಮೋಡಸ್ ಆಪರೆಂಡಿ. ಇದೇ ರೀತಿಯಲ್ಲೇ ಇಲ್ಲಿ ನಡೀತಾ ಇರೋದು ಈ ಇಲಾಖೆಯಲ್ಲಿ. ಯಾರು ಇತವರು, ಯಾರು ಇವರು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲರೂ ಅವರೇ ಆಗಿದ್ದಾರೆ. ಬಹಳ ನೋವಾಗ್ತದೆ. ಮತ್ತು ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಇವರಿಗೆ ಬೆಂಗಳೂರು ಸುತ್ತಮುತ್ತಲು ಜಾಗಗಳೇ ಆಗ್ಬೇಕಾ? ಫಲವತ್ತಾಗಿರುವಂತ ಭೂಮಿನೇ ಆಗ್ಬೇಕಾ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ? ಒಂದು 100-150 ಕಿಲೋಮೀಟರ್ ಆಚೆ ಹೋಗ್ರಪ್ಪ ಅಂದ್ರೆ ಅವ್ರು ಹೋಗಲ್ಲ ಅಂತಾರ? ನೀವು ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಮೊದಲನೇ ಆಯ್ಕೆ ಏನಿರಬೇಕು? ಅದು ಕೃಷಿಗೆ ಇರತಕ್ಕಂಥ ಒಂದು ಜಮೀನು ಮೊದಲನೇ ಆದ್ಯತೆ ಆಗಬೇಕು. ಎಲ್ಲಿ ಫಲವತ್ತಾಗಿರುವಂತ ಭೂಮಿ ಇರೋದಿಲ್ಲ ಅದು ನಿಮ್ಮ ಆದ್ಯತೆ ಆಗಬೇಕು. ಎಲ್ಲಿ ಸರ್ಕಾರಿ ಭೂಮಿ ಇದೆ ಅದನ್ನ ಸ್ವಾಧೀನಪಡಿಸ್ಕೊಂಡು ಅಲ್ಲಿ ಕೈಗಾರಿಕೆಗಳನ್ನು ನೀವು ಸ್ಥಾಪನೆ ಮಾಡಬೇಕು. 80% ಸರ್ಕಾರದ ಜಾಗದ ಜೊತೆ ಇನ್ನು 20% ಮಾತ್ರ ಖಾಸಗಿ ಜಮೀನನ್ನು ನೀವು ಸ್ವಾಧೀನ ಮಾಡ್ಕೊಂಡು ಮಾಡಬೇಕು. ನೀವು ಲೆಕ್ಕ ಹೇಳ್ರಪ್ಪ. ಈಗ ರಾಜ್ಯದಲ್ಲಿ ಇನ್ನ 2 ಲಕ್ಷ ಎಕರೆ ಇದೆ ಅಂತ ನನ್ನ ಗಮನದಲ್ಲಿದೆ. ಈ ಜಮೀನನ್ನ ನೀವು ಮೊದಲು ಕೈಗಾರಿಕೆಗಳ ಸ್ಥಾಪನೆ ಮಾಡಿ. ನನಗಿರುವಂತ ಮಾಹಿತಿ 10 ವರ್ಷಗಳಿಗೆ ಅಂತ ನೀವು ಕೊಟ್ಟಿದ್ದೀರಿ ಲೀಸ್ಗಳನ್ನ. 5 ವರ್ಷದ ಒಳಗಡೆ ಅವರು ಕಟ್ಟಡ ನಿರ್ಮಾಣ ಮಾಡಬೇಕು. ಯಾವ ಉದ್ದೇಶಕ್ಕೆ ಅವರು ತಗೊಂಡಿದ್ದಾರೆ ಆ ಉದ್ದೇಶಕ್ಕೆ ಅವರು ನಿರ್ಮಾಣ ಮಾಡಿರಬೇಕಾಗಿತ್ತು ಪ್ಲಾಂಟ್ಗಳು, ಕೈಗಾರಿಕೆಗಳು. ಸುಮಾರು 2000 ಸಂಸ್ಥೆಗಳು ಇನ್ನೂ ಮಾಡಿಲ್ಲ ಅಂತ ನನ್ನ ಗಮನದಲ್ಲಿದೆ.
ಇವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ? ಒಂದು ನೋಟಿಸ್ ಕೊಡೋದು. ಆ ನೋಟಿಸ್ ಕೊಟ್ಟಿದ ತಕ್ಷಣ ಯಾರು ಬಂದು ಯಾರನ್ನ ನೋಡ್ತಾರೆ, ಮತ್ತೆ ಅದನ್ನು ಮುಂದಕ್ಕೆ ಹಾಕೋದು. ಇದು ಕೈಗಾರಿಕಾ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥ ಒಂದು ಪದ್ಧತಿ. ಇದರ ವಿರುದ್ಧ ನಾವೆಲ್ಲ ಕೂಡ ಸಿಡಿದೇಳಬೇಕಾಗ್ತದೆ. ಮನಸೋ ಇಚ್ಛೆ ಭೂಸ್ವಾಧೀನ ಕ್ರಮಗಳು ಏನು ನಡೀತಾ ಇದ್ದಾವೆ, ಇದರ ವಿರುದ್ಧ ನಾವೆಲ್ಲ ಕೂಡ ಸಿಡಿದೇಳಬೇಕು. ರೈತರು ಇದರಲ್ಲಿ ಜಾಗೃತರಾಗಬೇಕು. ನೀವೆಲ್ಲ ಒಗ್ಗಟ್ಟಿನಿಂದ ಇರಬೇಕು. ಅವ್ರು ನೋಡ್ತಾರೆ. ಪ್ರಾರಂಭದಲ್ಲಿ ಕೆಲವರು ಹೇಳಿದ್ರು, ನಮ್ಮ ಜಗದೀಶ್ ಚೌಧರಿ ಹೇಳಿದ್ರು, ಬಡ ರೈತರನ್ನ ಗುರಿ ಮಾಡ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರನ್ನ ಗುರಿ ಮಾಡ್ತಾರೆ, ಅವರಿಗೆ ಹಣದ ಆಮಿಷವನ್ನ ತೋರಿಸ್ತಾರೆ. ಮೊದಲು ಅವರ ಜಮೀನನ್ನ ಭೂಸ್ವಾಧೀನ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಅವರು ಪಾಪ ಬಲಹೀನರಾಗಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ. ಇದನ್ನೇ ಬ್ರಿಟಿಷರು ಮಾಡ್ತಾ ಇದ್ದಿದ್ದು, ಈಗ ನೀವು ಮಾಡ್ತಾ ಇದ್ದೀರಿ. ಬ್ರಿಟಿಷರು ಇದೇ ರೀತಿ ಮಾಡ್ತಾ ಇದ್ದಿದ್ದು. ಆ ಕೆಲಸ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಇದಕ್ಕೇನಾ? ಬ್ರಿಟಿಷರು ಕೆಲಸ ಮಾಡಿದ್ದು ಏನು ಮಾಡಿದ್ರು? ನಮ್ಮನ್ನು ಅನ್ಯಾಯ ಮಾಡಿದ್ರು. ಅದನ್ನು ಮಾಡಕ್ಕೆ ನಾವೆಲ್ಲ ಸ್ವಾತಂತ್ರ್ಯ ತಗೊಂಡು ಇವತ್ತು ನಾವೇ ರಾಜ್ಯಭಾರ ಮಾಡೋದು. ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ನೀವೆಲ್ಲ ಕೂಡ ಗಮನಿಸಬೇಕು. ಇವತ್ತು ಹೇಳಿದ್ರು ನಮ್ಮ ನಾಯಕರು, 100 ಸಂಖ್ಯೆಯಲ್ಲಿ ಇರಬೇಕು. ಇವತ್ತು 500 ಎಕರೆ ಜಮೀನು ಹೋಗ್ತಾ ಇದೆ ಇಲ್ಲಿ. ನೀವೆಲ್ಲ ಕೂಡ ಒಗ್ಗಟ್ಟಾಗದೇ ಇದ್ರೆ ಅವ್ರು ಖಂಡಿತವಾಗಿಯೂ ಕೂಡ ಭೂಸ್ವಾಧೀನ ಮಾಡ್ತಾರೆ. ಸರ್ಕಾರ ಇದೆ, ಅವ್ರ ಕೈಯಲ್ಲಿ ಅಧಿಕಾರ ಇದೆ. ಅವ್ರ ಕೈಗೆ ನೀವು ಆದೇಶ ಮಾಡ್ಲಿಕ್ಕೆ ಪೆನ್ನು ಕೊಟ್ಟಿದ್ದೀರಿ. ಕೇಳ್ತಾ ಇದ್ರು ಅವರು, ಪೆನ್ನು ಪೇಪರ್ ನಮ್ಮ ಕೈ ಕೊಡಿ, ನಾವೇನು ಮಾಡ್ತೀವಿ ಅಂತ. ಇದಕ್ಕೆ ಪೆನ್ನು ಪೇಪರ್ ಕೊಟ್ಟಿರೋದು ರೈತರನ್ನ ಹೊಟ್ಟೆ ಹೊಡಿಯಕ್ಕ, ರೈತರನ್ನ ಹಾಳು ಮಾಡಕ್ಕ, ರೈತರ ಬದುಕಿದ್ರು ಕೂಡ ಅವರನ್ನ ಶವಗಳನ್ನಾಗಿ ಮಾಡಲಿಕ್ಕೆ ನೀವು ಸರ್ಕಾರ ತಂದಿದ್ದ? ಪ್ರಶ್ನೆ ಮಾಡ್ಕೊಳ್ಳಿ. ನೀವೆಲ್ಲ ಕೂಡ ಏನು ಪಾದಯಾತ್ರೆ ಮಾಡಿದ್ರು, ರೈತರನ್ನ ಉದ್ಧಾರ ಮಾಡ್ತೀನಿ ಅಂದ್ರಿ, ಏನು ಉದ್ಧಾರ ಮಾಡ್ತಾ ಇದ್ದೀರಿ? ಮಾಡ್ರಿ, 150 ಕಿಲೋಮೀಟರ್ ದೂರದಲ್ಲಿ ಮಾಡಿ. ಯಾರು ಹೋಗಲ್ಲ ಅಂತಾರೆ. 200 ಕಿಲೋಮೀಟರ್ ದೂರದಲ್ಲಿ ಮಾಡಿ. 200 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲಿ ಕೈಗಾರಿಕೆಗಳು ಬರ್ತವೆ ಅಷ್ಟು ಕೂಡ ಅಭಿವೃದ್ಧಿ ಆಗ್ತದೆ. 5-6 ಕೋಟಿ ರೂಪಾಯಿ 1 ಎಕರೆ ಮಾರುಕಟ್ಟೆ ಬೆಲೆ ಇದ್ದಾಗ ನೀವು ಜುಜುಬಿ 1,40,00,000ಕ್ಕೆ ರೈತರು ಕೊಡ್ಲಿಕ್ಕೆ ಅವರೇನು ಮುಗ್ಧರೇನ್ರಿ, ಅಮಾಯಕರು ಅಂತೇಳಿ ಮಾಡ್ತೀರಾ ಈ ಕೆಲಸ? ರಸ್ತೆಗೆ ಹೇಳ್ತಾ ಇದ್ರು ನನಗೆ 4-5 ಕೋಟಿ ರೂಪಾಯಿ ಇದೆ, 6 ಕೋಟಿ ರೂಪಾಯಿ ಇದೆ. ಆ ಜಮೀನಿಗೆ ನೀವು 1 ಕೋಟಿ ರೂಪಾಯಿ 40 ಲಕ್ಷ ಕೊಡ್ತೀರಿ. ಇಲ್ಲ ನನ್ನಂತವ್ರು ಬಂದು ಗಲಾಟೆ ಮಾಡಿದ್ರೆ ಇನ್ನೊಂದು 20 ಲಕ್ಷ ಜಾಸ್ತಿ ಕೊಡ್ತೀರಿ. ಇಷ್ಟೇ ತಾನೇ ನೀವು ಮಾಡೋದು? ಹಾಗಾಗಿ ಈ ಒಂದು ಧೋರಣೆ ಹೋಗ್ಬೇಕು, ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಹೋಗ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ, ನಿಮಗೆ ಕಿಂಚಿತ್ ರೈತರ ಬಗ್ಗೆ ಬದ್ಧತೆ ಇದ್ರೆ, ನಿಜವಾದಂಥ ಬದ್ಧತೆ, ನಿಜವಾದಂಥ ಜವಾಬ್ದಾರಿ ನಿಮಗಿದ್ರೆ ತಕ್ಷಣ ನೀವು ಕೈಗಾರಿಕೆ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ ನೀವು ತನಿಖೆ ಮಾಡಿಸಿ ನಾನು ಒಪ್ಕೊಳ್ತೇನೆ. ಮುಖ್ಯಮಂತ್ರಿಗಳು ನಿಜವಾಗಿಯೂ ಕೂಡ ರೈತರ ಪರವಾಗಿದ್ದಾರೆ ಅಂತೇಳಿ. ಹಗಲ್ ದರೋಡೆ ಮಾಡ್ತಾ ಇದ್ದಾರೆ ರೈತರ ವಿರುದ್ಧ. ಭೂಸ್ವಾಧೀನ ಹೆಸರಿನಲ್ಲಿ, ಕೈಗಾರಿಕೆಗಳ ಸ್ಥಾಪನೆ ಹೆಸರಿನಲ್ಲಿ ಸಾವಿರಾರು ರೈತರನ್ನ ನಿರ್ಗತಿಕರನ್ನ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಶಿಡ್ಲಘಟ್ಟದಲ್ಲಿ ಏರ್ಪೋರ್ಟ್ಗೆ ಕೇವಲ 20 ನಿಮಿಷ ದೂರದಲ್ಲಿ ಫಲವತ್ತಾಗಿರ್ತಕ್ಕಂಥ ಭೂಮಿ 2800 ಎಕರೆಯಲ್ಲಿ ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೆಲ್ಲ ಕೂಡ
ಈ ಅನ್ಯಾಯಗಳನ್ನು ನಾವು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ನಾವಿಲ್ಲಿರೋದು. ನಾನು ಸಂಸತ್ ಸದಸ್ಯನಾಗಿದ್ದೆ, ಮೊದಲು ನನ್ನ ರೈತರ ಸಂಕಷ್ಟವನ್ನು ನಾನು ದೂರ ಮಾಡಬೇಕು ಅನ್ನೋ ಒಂದೇ ಒಂದು ಆಲೋಚನೆಯಿಂದ ಬಂದಿದ್ದೇನೆ. ಇವತ್ತು ಡೆಲ್ಲಿಗೆ ಹೋಗಿರೋದು ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮ ಕಣ್ಣೀರು ಒರೆಸಕ್ಕೆ ಹೊರತು ನಿಮ್ಮ ಕಣ್ಣಲ್ಲಿ ರಕ್ತ ತರಿಸುವಂಥ ಸರ್ಕಾರದ ನಿಲುವನ್ನು ನೋಡಿ ನಾನು ಕೂತ್ಕೊಳ್ಳೋದಕ್ಕಲ್ಲ ನಾನು ಹೋಗಿದ್ದು. ಹಾಗಾಗಿ ಬಂಧುಗಳೇ, ನಾನು ಇವತ್ತೇ ಕೈಗಾರಿಕಾ ಮಂತ್ರಿಗಳನ್ನು ಮಾತಾಡ್ತೇನೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತಾಡ್ತೇನೆ. ನಿಮಗೆ ಇಲ್ಲಿ ಸೂಕ್ತ ನ್ಯಾಯವನ್ನು ಒದಗಿಸಬೇಕು. ನಾನು ಈ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಕೈಗಾರಿಕೆ ವಿರೋಧಿ ಅಲ್ಲ ನಾನು. ಎಲ್ಲಿ ಸೂಕ್ತ ಸ್ಥಳ ಇದೆ ಅಲ್ಲಿ ಮಾಡಿ, ಅಲ್ಲಿ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಏನಿದೆ ಆ ಬೆಲೆಯನ್ನು ನಮ್ಮ ರೈತರಿಗೆ ಕೊಡಿ. ಕೈಗಾರಿಕೆಗಳು ಕೊಡ್ತಾರೆ, ನಿಮ್ಮ ಕೈಯಿಂದ ಕೊಡೋದೇನಿಲ್ಲ. ಅಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡೋನು 100 ಕೋಟಿಯನ್ನ ಬಂಡವಾಳ ಹಾಕುವಂಥವನು ಇನ್ನೊಂದು 10 ಎಕರೆಗೆ ಇನ್ನೊಂದು 10 ಕೋಟಿ ಜಾಸ್ತಿ ಆಗ್ತಾನೆ, ಬಂಡವಾಳ ಹೆಚ್ಚಾಗ್ತದೆ. ಆಗಲಿ, ಇಲ್ಲೇ ಮಾಡಬೇಕು ಅಂತ ಕೈಗಾರಿಕೆ ಬರೋನು ಜಮೀನು ಹೆಚ್ಚಿದೆ, ಅದರ ಬೆಲೆ ಹೆಚ್ಚಿದೆ ಅಂತ ಹಿಂದೆ ಹೋಗಲ್ಲ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಹಳ ವಿಶೇಷವಾದಂಥ ಗಮನ ಕೊಡಬೇಕು. ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತಲು 15 ಕ್ಷೇತ್ರಗಳಿದ್ದಾವೆ. ನನ್ನ ಲೋಕಸಭೆಯ 8 ಕ್ಷೇತ್ರಗಳು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಇಷ್ಟು ಕ್ಷೇತ್ರಗಳಲ್ಲಿ ನೀವು ಗಮನ ವಹಿಸಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣ ಕೆಲಸ ಮಾಡಕ್ಕೆ ಬಂದಿದ್ದಾರೆ, ರೈತರ ವಿರುದ್ಧ ಸಣ್ಣ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದ್ದಾರೆ. ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ದೊಡ್ಡ ದೊಡ್ಡ ಮುಖಂಡರುಗಳು ಶಾಮೀಲಾಗಿದ್ದಾರೆ. ಬಡ ರೈತರು ಏನ್ರಿ ಮಾಡ್ತಾರೆ? ಅವರಿಗೆ ಧ್ವನಿ ಇಲ್ಲ, ಅವರಿಗೆ ಬೆಂಬಲ ಇಲ್ಲ, ಒಗ್ಗಟ್ಟಿನಲ್ಲಿ ಕೂಡ ಕೊರತೆ ಇದೆ. ಇದನ್ನ ಬಂಡವಾಳ ಮಾಡಿಕೊಂಡು ಇವತ್ತು ಸರ್ಕಾರಗಳು ಅನ್ಯಾಯ ಮಾಡ್ತಾರೆ. ಆದರೆ ನಾನು ನಿಮ್ಗೆ ಇವತ್ತು ಭರವಸೆಯನ್ನು ಕೊಡ್ತಾ ಇದ್ದೇನೆ, ನಿಮ್ಮ ಪರವಾಗಿ ನಾನು ಇದ್ದೇನೆ ಅನ್ನುವಂಥದ್ದು, ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಅನ್ನುವಂಥ ಮಾತನ್ನು ನಿಮ್ಗೆ ಕೊಡ್ತಾ ಇದ್ದೇನೆ. ಅದೆಷ್ಟೇ ಕಷ್ಟ ಬರಲಿ, ಯಾವ ಸ್ವರೂಪದ ಹೋರಾಟ ಆಗಲಿ, ಅದು ನಾನು ನಿಮ್ಮ ಜೊತೆಯಲ್ಲಿ, ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ನಿಲ್ತೇನೆ ಅನ್ನುವಂಥ ಮಾತನ್ನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗಾಗಿ ಬಂಧುಗಳೇ, ಒಬ್ಬ ಸಂಸತ್ ಸದಸ್ಯನಿಗೆ ಅನೇಕ ರಸ್ತೆಗಳು ನೀವು ನನಗೆ ಪಟ್ಟಿ ಮಾಡಿಕೊಟ್ಟಿದ್ದೀರಿ. ನನಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಜೀವನದಲ್ಲಿ. ನಾನು ಮಾತು ಕೊಟ್ಟರೆ ಅದನ್ನ ನಡ್ಕೊಳ್ಳೋ ಅಂತ ವ್ಯಕ್ತಿ ನಾನು. ಸಂಸತ್ ಸದಸ್ಯನಿಗೆ ಈಗಾಗಲೇ ನಾಗರಾಜರವರು ಹೇಳಿದ್ದಾರೆ, ವರ್ಷಕ್ಕೆ 5 ಕೋಟಿ ಕೊಡ್ತಾರೆ ಸ್ಥಳೀಯ ಅಭಿವೃದ್ಧಿ ಅಂತೇಳಿ. 8 ಕ್ಷೇತ್ರ ಇದೆ ನನಗೆ, ಒಂದು ಕ್ಷೇತ್ರಕ್ಕೆ 60 ರಿಂದ 70 ಲಕ್ಷ ಕೊಡಬೇಕು. ಇದು ನನ್ನ ಪರಿಸ್ಥಿತಿ. ತರಬಹುದು, ನಾವು ದೊಡ್ಡ ದೊಡ್ಡ ಯೋಜನೆಗಳನ್ನು ತರಬಹುದು. ಯಾವ ರೀತಿ ಯೋಜನೆಗಳು? ಇವತ್ತು STRR ರಸ್ತೆ ಆಗ್ತಾ ಇದೆ, 5,600 ಕೋಟಿ ರೂಪಾಯಿಗಳ ಯೋಜನೆ. ನೆಲಮಂಗಲದಿಂದ ಪ್ರಾರಂಭ ಆಗಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಹೊಸೂರವರೆಗೂ ಹೋಗುತ್ತೆ. ಈ ಯೋಜನೆಯನ್ನು ನಾವು ತರಬಹುದು. ರೈಲ್ವೆ ದೊಡ್ಡ ದೊಡ್ಡ ಯೋಜನೆಗಳನ್ನು, ಸಬರ್ಬನ್ ರೈಲನ್ನು ತರಬಹುದು, ಮೆಟ್ರೋ ರೈಲ್ಗಳನ್ನು ತರಬಹುದು. ಹಾಗೆ ಅಂತೇಳಿ ನೀವು ಕೊಟ್ಟಿರ್ತಕ್ಕಂಥ ಯೋಜನೆಗಳಿಗೆ ನಾನು ಪಕ್ಕದಲ್ಲಿ ಇಡಲ್ಲ. ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಈ ರಾಜ್ಯ ಸರ್ಕಾರದಲ್ಲಿ ಏನು ಅನುದಾನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಒಕ್ಕೂಟ ವ್ಯವಸ್ಥೆ ಇದೆ. ಕೇಂದ್ರ ಸರ್ಕಾರ ಈ ರಸ್ತೆ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೇವೆ. ಅವ್ರ ಕೈಗೆತ್ಕೊಳ್ಬೇಕು, ಅವರೇ ಆಯ್ಕೆ ಮಾಡಬೇಕು. ಆದರೂ ಕೂಡ ನಾನು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆಯ ಸಂಬಂಧಪಟ್ಟಂಥವರಿಗೆ ಪತ್ರಗಳನ್ನು ಬರೀತೇನೆ.
ಪ್ರಾಮಾಣಿಕ ಪ್ರಯತ್ನ ಕೇಂದ್ರದಲ್ಲೂ ರಾಜ್ಯದಲ್ಲೂ ವಿಶೇಷವಾಗಿ ಇದನ್ನು ತೆಗೆದುಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಬಳ್ಳಗೆರೆ ಇದೇ ಗ್ರಾಮಕ್ಕೆ 2 ಕಾಂಕ್ರೀಟ್ ರಸ್ತೆಗಳನ್ನು ನಾನೇ ಮಂಜೂರು ಮಾಡಿ ಹಾಕಿಕೊಟ್ಟಿದ್ದೆ. ಒಂದು ರಸ್ತೆ ಈಗಾಗಲೇ ಆಗಿದೆ, ಇನ್ನೊಂದು ರಸ್ತೆ ಮಾಡಬೇಕು. ಅವೆರಡೂ ರಸ್ತೆಗಳನ್ನು ಈ ಗ್ರಾಮಕ್ಕೆ ನಾನು ಮಾಡಿದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ. ಒಂದು ಸಣ್ಣ ಗ್ರಾಮಕ್ಕೆ ಇವತ್ತು ಬಂದಿದ್ದೇನೆ ಅಂದರೆ ಇವತ್ತು ರೈತರ ಸಂಕಷ್ಟವನ್ನು ದೂರ ಮಾಡಬೇಕು. ರೈತರಿಗೆ ನಿಮ್ಮ ಪರವಾಗಿ ಡೆಲ್ಲಿಯಲ್ಲಿ ಕೂಡ ಧ್ವನಿ ಎತ್ತುವಂಥ ಸಂಸದರನ್ನು ನೀವು ಆಯ್ಕೆ ಮಾಡಿದ್ದೀರಿ ಅನ್ನುವಂಥ ಒಂದು ಅಭಿಮಾನ, ಒಂದು ಹೆಮ್ಮೆ ನಿಮ್ಮಲ್ಲಿ ಇರಬೇಕು ಅಂತೇಳಿ ನಾನು ಇವತ್ತು ಬಂದಿದ್ದೇನೆ. ಅನೇಕ ಕಾರ್ಯಕ್ರಮಗಳು ಇವತ್ತು ಇನ್ನೂ ಕೂಡ ನನಗೆ ಇರೋದರಿಂದ ಇವತ್ತು ನಿಮ್ಮ ಸಂಕಷ್ಟ, ನಿಮ್ಮ ಹೋರಾಟ ಏನೇ ಇದ್ರೂ ಕೂಡ ಅದು ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅನ್ನುವಂಥ ಒಂದು ವಾಗ್ದಾನವನ್ನು ಕೊಟ್ಟು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.